ಎಲ್ಲ ರೈತ ಬಂಧುವರಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಡಿಕೆಯಲ್ಲಿ ಬರುವ ಮುಖ್ಯವಾದ ಒಂದು ಕೀಟದ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತ ಬಂಧುವರು ಅಡಿಕೆಯನ್ನು ಬೆಳೀತಿದ್ದಾರೆ. ಸೊ ಇದರಲ್ಲಿ ಒಂದು ಮುಖ್ಯವಾದ ಒಂದು ಸಮಸ್ಯೆ ಏನಂದರೆ ಸುಡಿ ತಿಗಣೆ ಅಥವಾ ಒಂದು ಸ್ಪಿಂಡಲ್ ಬಗ್ ಅಂತ ಒಂದು ಕೀಟ. ಈ ಒಂದು ಕೀಟ ಸಣ್ಣ ಅಡಿಕೆ ಗಿಡದಲ್ಲಿ ಬರುತ್ತೆ. ಸೊ ಇದರಿಂದ ನಿಮಗೆ ಏನೇನು ಸಮಸ್ಯೆ ಆಗುತ್ತೆ, ಅದು ಯಾವ ರೀತಿ ಇರುತ್ತೆ, ಹೇಗೆ ನೋಡಬೇಕು ಅಂತ ಹೇಳಿ ನಾವು ಈ ಒಂದು ಗಿಡದಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ಒಂದು ಅಡಿಕೆ ಗಿಡದಲ್ಲಿ ಇದು 1.5 ವರ್ಷದಿಂದ 2 ವರ್ಷ ಆಗಿರುತ್ತೆ ಈ ಒಂದು ಗಿಡ. ಸೊ ಇದರಲ್ಲಿ ಈ ಮೇಲ್ಗಡೆ ಪಟ್ಟ ಒಂದು ಎಲೆಯಲ್ಲಿ ಈ ಒಂದು ಚಿಹ್ನೆ ನೋಡ್ತಿರ್ಬೋದು ನೀವು. ಈ ಒಂದು ಸುಟ್ಟು ಹೋಗಿರೋ ಥರ ನಿಮಗೆ ಚಿಹ್ನೆ ಕಾಣ್ತಿದೆ ನೋಡಿ, ಚುಕ್ಕಿ ಥರ ಕಾಣ್ತಿದೆ. ಇದು ಯಾವುದೇ ರೀತಿಯ ಒಂದು ಎಲೆ ಚುಕ್ಕಿ ರೋಗ ಅಲ್ಲ. ಇದು ಒಂದು ಏನು ನೀವು ಉದ್ದವಾದ ಒಂದು ಚಿಹ್ನೆ ನೋಡ್ತಿದ್ದೀರಾ, ಎಲಾಂಗೇಟೆಡ್ ಲೀಷನ್ಸ್ ಅಂತ ಈ ಥರ ಏನು ಕಾಣ್ತಿದೆ, ಇದು ಈ ಒಂದು ಸ್ಪಿಂಡಲ್ ಬಗ್ ಅಥವಾ ಈ ಸುಳಿ ತಿಗಣೆ ಮಾಡಿರುವ ಈ ಥರ ಒಂದು ಚಿಹ್ನೆಗಳು. ಸೊ ಫಸ್ಟು ಈ ಒಂದು ಚಿಹ್ನೆ ಮುಖ್ಯವಾಗಿ ಸ್ಟಾರ್ಟಿಂಗ್ ಸುಳಿಯಲ್ಲಿ ಕಂಡುಬರುತ್ತೆ ನಿಮಗೆ. ನೋಡಿ, ಈ ಒಂದು ಸುಳಿ ಇಲ್ಲಿ ನೋಡ್ತಿರ್ಬೋದು. ಈ ಒಂದು ಸುಳಿ ಹಚ್ಚ ಹಸಿರಾಗಿಲ್ಲ, ಮಧ್ಯದಲ್ಲಿ ನಿಮಗೆ ಈ ರೀತಿ ನಿಮಗೆ ಬ್ರೌನ್ ಸ್ಪಾಟ್ ಅಥವಾ ಈ ಒಂದು ಕರಿ ಚಿಹ್ನೆ, ಈ ಬೆಂಕಿ ಥರ ಏನು ಕಾಣ್ತಿದೆ, ಈ ಒಂದು ಬೆಂಕಿ ರೀತಿಯಲ್ಲಿ ಮಾಡಿರೋದು ಈ ಒಂದು ಸುಳಿ ತಿಗಣೆ. ಮುಖ್ಯವಾಗಿ ಈ ಸುಳಿ ತಿಗಣೆ ಎಲ್ಲಿರತ್ತಪ್ಪ ಅಂದರೆ, ಸುಳಿ ತಿಗಣೆ ಬರೋದು ನಿಮಗೆ ಸುಳಿಯಲ್ಲೇ. ಸೊ ನೋಡ್ತಿರ್ಬೋದು, ಇವಾಗ ಕಾಣುತ್ತೆ ನಿಮಗೆ. ಸೊ ನೋಡಿ, ಇದು ಒಂದು ಸುಳಿ ಮತ್ತು ಗರಿ ಮಧ್ಯದಲ್ಲಿ ಕೆಂಪು ಕಲರ್ ಇದೆ ನೋಡಿ. ಓಕೆ, ನೋಡ್ತಿರ್ಬೋದು ನಿಮಗೆ ಕೆಂಪು ಕಲರು ಹುಳ ಕಾಣ್ತಿದೆ ನಿಮಗೆ. ಜೊತೆಗೆ ಇನ್ನೊಂದು ಹಸಿರು ಹುಳನೂ ಸಹ ಕಾಣ್ತಿದೆ. ಏನು ನೀವು ಹಸಿರು ನೋಡ್ತಿದ್ದೀರಾ ಇಲ್ಲಿ, ಸಣ್ಣ ಹುಳ ಅದು. ಈ ಒಂದು ಸಮಸ್ಯೆ ಭಾಳಷ್ಟು ಕಡೆ ಬಂದಿದೆ. ಸೊ ಮೊದಲಿನ ಇದರಲ್ಲಿ ಈ ಒಂದು ಸಮಸ್ಯೆ ತುಂಬ ಕಮ್ಮಿ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಸುಮಾರು ರೈತರು ಈ ಒಂದು ಅಡಿಕೆ ಬೆಳೆ ಹಾಕೋದ್ರಿಂದ ಈ ಒಂದು ಹುಳ ಒಂದು ಮೇಜರ್ ಅಂದರೆ ಮುಖ್ಯವಾದ ಒಂದು ಕೀಟ ಆಗಿದೆ. ಈ ಒಂದು ಕೀಟದ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಸುಮಾರು ರೈತರು ಏನು ಮಾಡ್ತಿದ್ರು ಅಂದರೆ, ಈ ಮೊನೊಕ್ರೋಟೋಫಾಸ್ ಅಥವಾ ಈ ಡೈಮಿಥೋಯೇಟ್ ರೋಗರ್ ಅಂತ ಏನು ಕರಿತೀವಿ, ಇದು 2 ml per ಲೀಟರಲ್ಲಿ ನೀವು ಸಿಂಪಡಣೆ ಮಾಡ್ತಿದ್ವಿ. ಬಟ್ ಇವಾಗ ಈ ಒಂದು ಹುಳಕ್ಕೆ ರೆಸಿಸ್ಟೆಂಟ್ ಪವರ್ ಅಥವಾ ಈ ಒಂದು ಸೇಮ್ ಕೆಮಿಕಲ್ನ ಪದೇ ಬಳಸಿ ಏನು ಮಾಡ್ತಿದೆ ಅಂದರೆ, ಈ ಹುಳಗಳ ನಿರ್ವಹಣೆ ತುಂಬ ಕಷ್ಟ ಆಗ್ತಿದೆ. ಸೊ ಇದಕ್ಕೋಸ್ಕರ ಇದಕ್ಕಿಂತ ಬೆಸ್ಟ್ ಒಂದು ನಿರ್ವಹಣೆ ಏನಂದರೆ, ಸೊ ಇದರಲ್ಲಿ ನಾನು ನಿಮಗೆ ಈ ಥಯೋಮೆಥಾಕ್ಸಿಮ್ ಪ್ಲಸ್ ಲ್ಯಾಂಬ್ಡಾಸೈಲೋಲಾಥ್ರಿನ್ ಅಂತ ಒಂದು 2 ಕೆಮಿಕಲ್ ಇರೋ ಒಂದು ಕಾಂಬಿನೇಷನ್ನು. ಆ ಒಂದು ಕಾಂಬಿನೇಷನ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡಬೇಕು. ಇದು ಯಾವ ರೀತಿ ಅಂದರೆ, ಪ್ರತಿ 1 ಲೀಟರಿಗೆ 0.5 ml ರಿಂದ 1 ml ಕೆಮಿಕಲ್ನ ಮಿಕ್ಸ್ ಮಾಡಿ ಮಿಶ್ರಣ ಮಾಡಬೇಕು. ಸೊ ಕೀಟದ ಬಾಧೆ ಕಮ್ಮಿ ಇದ್ದರೆ ಬರೀ 0.5 ml ಕೆಮಿಕಲ್ನ ನೀವು ಹಾಕಿದ್ರೆ ಸಾಕು. ಅದೇನಾದರೂ ಈ ಒಂದು ಕೀಟದ ಬಾಧೆ ಸಿಕ್ಕಾಪಟ್ಟೆ ಇದೆ ಅಂದರೆ, ನೀವು 1 ml ಕೆಮಿಕಲ್ನ ಪ್ರತಿ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನೀವು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ಸೊ ಮುಖ್ಯವಾಗಿ ನಾವು ಎಲೆ ಹಿಂಭಾಗ ಹಾಗೂ ಸುಳಿ ಮಧ್ಯ ನೀವು ಚೆನ್ನಾಗಿ ಸಿಂಪಡಣೆ ಮಾಡಬೇಕು. ಸೊ ಇದಾದ ನಂತರ ಈ ಒಂದು ಸಮಸ್ಯೆಗೆ ಈ ಸಾವಯವ ಕೀಟನಾಶಕ ಅಂತ ಬಂದಿದೆ, ಬೆವೇರಿಯಾ ಬ್ಯಾಸಿಯಾನ ಅಂತ. ಈ ಒಂದು ಬೆವೇರಿಯಾ ಬ್ಯಾಸಿಯಾನವನ್ನು ಈ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದ ನಂತರ ಒಂದು 15 ದಿನ ಆದಮೇಲೆ ಈ ಬೆವೇರಿಯಾ ಬ್ಯಾಸಿಯಾನವನ್ನು ನಾವು ಗಿಡದ ಸುತ್ತಮುತ್ತ ಹಾಗೂ ಗಿಡಕ್ಕೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಸಮಸ್ಯೆನ ನಾವು ಖಂಡಿತ ನಿರ್ವಹಣೆ ಮಾಡ್ಬೋದು. ಹಾಗೂ ಈ ನಮ್ಮ ಏನು ಸುತ್ತಮುತ್ತ ತೋಟ ಇರುತ್ತೆ, ಆ ಸುತ್ತಮುತ್ತ ತೋಟವನ್ನು ಕ್ಲೀನಾಗಿ ಚೆನ್ನಾಗಿ ಇಟ್ಕೊಬೇಕು. ಸೊ ಎಲ್ಲ ರೈತ ಬಂಧುರು, ನಾನೇನು ನಿಮಗೆ ಕೆಮಿಕಲ್ ಹಾಗೂ ಸಾವಯವ ಕೀಟನಾಶಕ ಬಗ್ಗೆ ಹೇಳಿದೆ. ಈ ಒಂದು ಕೀಟನಾಶಕ ನೀವು ಈ ಒಂದು ಗಿಡಕ್ಕೆ ನೀವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟದ ಬಾಧೆ ಖಂಡಿತ ನೀವು ನಿರ್ವಹಣೆ ಮಾಡ್ಬೋದು. ಸೊ ಧನ್ಯವಾದಗಳು.